ಗಂಡ ಹೆಂಡತಿ ಅಮೂಲ್ಯವಾಗಿರಲಿ ಕೆಲವು ಗುಟ್ಟುಗಳು. 1. ಸ್ನೇಹಿತರೆ, ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗಬೇಕು ಅಂದ್ರೆ ಮಧ್ಯೆ ಜಗಳ ಆಗಲೇಬೇಕು. ಯಾಕಂದ್ರೆ ಆ ಜಗಳ ಗಂಡ ಹೆಂಡತಿಯ ಮಧ್ಯೆ ಮತ್ತಷ್ಟು ಪ್ರೀತಿ ಗಟ್ಟಿಗೊಳಿಸುತ್ತದೆ. 2. ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗುತ್ತಾ ಹೋಗ್ಬೇಕು ಅಂದ್ರೆ ವಾರದಲ್ಲಿ ಕನಿಷ್ಠ 3 ಸಲನಾದರೂ ಸಂಭೋಗ ಮಾಡಲೇಬೇಕು. 3. ಪತಿ ಪತ್ನಿಯರು ಪರಸ್ಪರ ಗೌರವದಿಂದ ಕಾಣಬೇಕು. ಆಗ ಮಾತ್ರ ಸಂಸಾರ ಅನ್ಯೋನ್ಯವಾಗಿ ಸಾಗುತ್ತದೆ. 4. ಪತಿಗೆ ಎಷ್ಟೇ ಕೆಲಸ ಇದ್ದರೂ ಬಿಡು ಮಾಡಿಕೊಂಡು ಪತ್ನಿಡಿಯ ಸಮಯ ಕೊಡಲೇಬೇಕು. 5. ಪತಿ ಪತ್ನಿಯರು ಪ್ರತಿದಿನ ಒಟ್ಟಾಗಿ ಕೂತು ಊಟ ಮಾಡಬೇಕು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಊಟ ಮಾಡಿದರೆ ಅದು ಯಾರಿಗೂ ಶೋಭೆ ತರುವುದಿಲ್ಲ. 6. ಪತಿ ಪತ್ನಿಯರ ನಡುವೆ ಜಗಳ ಆದ ಪರಸ್ಪರರು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರುವುದನ್ನು ರೂಢಿಸಿಕೊಳ್ಳಬೇಕು. ಆಗ ಯಾವುದೇ ಜಗಳ ಇದ್ರೂ ಕ್ಷಣ ಮಾತ್ರದಲ್ಲಿ ಮಾಯವಾಗುವುದರಲ್ಲಿ ಸಂದೇಹ ಇಲ್ಲ. 7. ಪತಿ ಪತ್ನಿಯರು ಇಬ್ಬರು ಹೊರಗಡೆ ಸುತ್ತಾಡಲು ಹೋದಾಗ ಪರಸ್ಪರ ಗೌರವ ಕೊಡುವುದನ್ನು ಕಲಿತುಕೊಳ್ಳಬೇಕು. ಸಮಾಜಕ್ಕೆ ನಾವು ಉತ್ತಮ ಪತಿ ಪತ್ನಿಯರು ಅಂತ ತೋರಿಸಿಕೊಡಬೇಕು. 8. ಪತಿ ಪತ್ನಿಯರು ತಪ್ಪು ಮಾಡಿದಾಗ ಪರಸ್ಪರರು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನೋಡಿ ಸಂಸಾರದಲ್ಲಿ ಯಾವುದೇ ಕಲಬರಕೆ ಉಂಟಾದರೂ ಕೂಡ ಅದು ಬೇಗನೆ ಗುಣವಾಗುತ್ತದೆ. 9. ಉತ್ತಮ ಪತಿಯಾದವನು ಸಂಸಾರವನ್ನು ಚೆನ್ನಾಗಿ ನಿಭಾಯಿಸುವ ಕಲೆಯನ್ನ ತಿಳಿದಿರಬೇಕು. ಮನೆಯಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಅದನ್ನು ನಿಭಾಯಿಸುವ ಜಾಣ್ಮೆಯನ್ನ ಪತಿಯಾದವನೇ ತಿಳಿದುಕೊಂಡರೆ ಮಾತ್ರ ಸಂಸಾರ ಬ್ಯಾಲೆನ್ಸ್ ಆಗಿ ಸಾಗುತ್ತದೆ. 10. ಅದೇ ತರಹ ಪತ್ನಿಯಾದವಳು ಕೂಡ ಪ್ರತಿದಿನ ಯೂಟ್ಯೂಬಿನಲ್ಲಿ ಅಡುಗೆ ರೆಸಿಪಿಗಳನ್ನು ನೋಡಿ ಕಲಿತುಕೊಂಡು ವಿವಿಧ ಬಗೆಯ ರುಚಿಯಾದ ಅಡುಗೆಗಳನ್ನು ಮಾಡಿ ಗಂಡನಿಗೆ ಬಡಿಸಬೇಕು. ಆಗ ಗಂಡನ ಮನಸ್ಸು ಪತ್ನಿಯಪ್ಪ ಇನ್ನಷ್ಟು ವಾಲುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ.